ಆತ್ಮೀಯರಿಗೆ ಶರಣಾರ್ಥಿ. ಒಬ್ಬ ಸಾಧಕಿ, ಹೆಸರು ಹೇಳೋದು ಬೇಡ, ಬೆಂಗಳೂರು ಮಹಾನಗರದಿಂದ ಪದೇ ಪದೇ ನನಗೆ ಮೆಸೇಜ್ ಹಾಕ್ತಾ ಇದ್ದಾಳೆ, ಫೋನು ಕೂಡ ಮಾಡ್ತಾ ಇದ್ದಾಳೆ. ಅವಳ ಮಗಳು ಒಂದು ಡಿಗ್ರಿ ಓದ್ತಾ ಇದ್ದಾಳೆ. ಕಾರಣಾಂತರದಿಂದ, ಆ ಕಾರಣ ಹೇಳೋದು ಬೇಡ, ಯಾಕಂದರೆ ಸ್ವಯಂಕೃತ ಅಪರಾಧ. ಅವಳು ಏನೋ ಒಂದು ಹಿಸ್ಟರಿಕ್ ಪೇಷೆಂಟಾಗಿ ತನ್ನ ಕೂದಲನ್ನು ತಾನೇ ಜಕ್ಕೊಂಡು ತಿನ್ನೋದು ಗಿನ್ನೋದು ಮಾಡಿ ಅದೆಲ್ಲ ಕೂದಲ ಕಳ್ಕೊಂಡ್ಬಿಟ್ಟಿದ್ದಾಳೆ. ಪೂರ ಬೋಳು 21 ವಯಸ್ಸಿಗೆ 21, 22 ನಡೀತಾ ಇದೆ ಅಂತೆ. ಅವರು ಫೋಟೋ ಕಳಿಸಿದ್ದಾರೆ. ಆ ಫೋಟೋದಲ್ಲಿ ನೋಡಿದ್ರೆ ನನಗೇ ಆಶ್ಚರ್ಯ ಆಗುತ್ತೆ. ಕೂದಲು ಕಿತ್ಕೊಳ್ತಾ ಇದ್ದಾಳೆ ಅಂತೆ, ಜೈನ ಮುನಿಗಳು ಇದು ಕಿತ್ಕೊತಾರಲ್ಲ ಆ ಥರ ಕಿತ್ಕೊಂಡು ಮತ್ತು ಅದನ್ನು ತಿನ್ನೋದಂತೆ. ಎಂಥದ್ದು ಎಂಥ ವಿಚಿತ್ರ ಕೇಸುಗಳಿರ್ತವೆ. ಹೀಗಾಗಿ ಈಗ ನಾನು ಅನೇಕ ಟೆಕ್ನಿಕ್ ಹೇಳಿಂದ ಅದು ಕೂದಲ ತಿನ್ನೋದು ನಿಲ್ಲಿಸಿದ್ದಾರೆ, ಹೌದಾ? ಆದರೆ ಈಗ ಕೂದಲು ಹೋಗಿಬಿಟ್ಟವಲ್ಲ, ಕೊಡ್ತೋಳು ಹುಡುಗಿರಿ, ಮದುವೆಯಾಗ ಹುಡುಗಿ, ಆಕೆ ಕೂದಲು ವಾಪಸ್ ಬರಬೇಕಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಎಷ್ಟು ಅಂತ ಹೇಳಬೇಕು. ನಾನು ನಿರ್ಲಕ್ಷ್ಯ ಮಾಡ್ತಾನೇ ಇದ್ದೆ. ಮತ್ತೆ ಕೇಳಿದ್ರು. ಸುಮಾರು ಒಂದು 15-20 ಸಲ ನನಗೆ ಆಕೆ ಫೋನ್ ಮಾಡಿದಾಳ, ಗುರುಜಿ ಅದಕ್ಕೆ ಏನಾರು ಮಾಡಲಿ ಅಂದ್ಕೊಂಡು. ನನಗೆ ಒಂದು ಇದು ಅನಿಸುತ್ತೆ, ಹೋಗಿ ಯಾರ ಚಲೋ ಸ್ಕಿನ್ ಡಾಕ್ಟ್ರ್ ಕಡೆ, ಹೇರ್ ಅಥವಾ ಸ್ಪೆಷಲಿಸ್ಟ್ ಕಡೆ ಹೋಗಿ ಕೇಳಿದರೆ ಆಗ್ತದೆ ಕರೆ. ಆದರೆ ಅವ್ರು ನನ್ನ ಮೇಲೆ ವಿಶ್ವಾಸ ಇಟ್ಟಾರಲ್ಲ. ಕೆಲವು ವಿಷಯಗಳಲ್ಲಿ ನಾನು ಹೇಳಿದಿಲ್ಲ ಕರೆ ಆಗಿದೆ, ಹೀಗಾಗಿ ಅವರಿಗೆ ಅಸೀಮ ವಿಶ್ವಾಸ. ಗುರುಗಳ ಕಡೆ ಹೇಳಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಪದೇ ನಾನು ಕೇಳ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಗೃಹವೈದ್ಯವನ್ನು, ಆಯುರ್ವೇದವನ್ನು ನಾನು ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ ಇಂಥ ಅನೇಕ ಕೇಸಸ್ಗಳನ್ನು ಗುರುಪಡಿಸಿದ್ದೆ ನಾನು. ಅದರಾಗ ಒಂದು 2-3 ಚಿಕಿತ್ಸೆಗಳು ನನಗೆ ಇನ್ನೂ ನೆನಪಿವೆ. ಏನಪ್ಪ ಅಂತಂದರೆ, ಇದು ಎಲ್ಲರಿಗೂ ಅಪ್ಲಾಗುತ್ತೆ. ಸೊ ಕೂದಲು ಹೋಗಿರ್ತವೆ, ಸಣ್ಣ ವಯಸ್ಸಿನೊಳಗೆ ಕೂದಲು ಬೇರೆ ಬೇರೆ ಕಾರಣಗಳಿಂದ ಹೋಗಿರ್ತವೆ, ಸ್ವಲ್ಪ ಪಾರ್ಶಿಯಲಿ ಬೋಳಾಗಿರ್ತವೆ. ಸೊ ಅದಕ್ಕೆ ವಿಟಮಿನ್ ಕೊರತೆ ಇರ್ಬೋದು, ಹೆಚ್ಚು ಚಿಂತೆ ಇರ್ಬೋದು, ಕೊಳಕು ನೀರಿರ್ಬೋದು, ಕೊಳಕು ಬೇರೆ ಬೇರೆ ವಿಚಿತ್ರ ರೀತಿಯ ಬ್ರ್ಯಾಂಡೆಡ್ ಶಾಂಪುಗಳಾಗಿರ್ಬೋದು. ಒಂದೇ ಕಾರಣ ಅಲ್ಲ, ಬಾಡಿ ಹೀಟ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಹೀಗೆ ಅನೇಕ ಕಾರಣಗಳಿಂದಾಗಿ ಕೂದಲು ಉದುರು ಹೋಗ್ಬಿಟ್ಟಾವ. ಈ ಕೊಡ್ತುಗಳ ಮಕ್ಕಳು ಮದುವೆ ಆಗಬೇಕು ಇಂಥದ್ರಾಗ ಎಷ್ಟು ಅಸಹ್ಯ ಕಾಣ್ತಾರಲ್ಲ, ವಿಗ್ ಹಾಕ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆಕೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಕೆಯ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ತಂತ್ರವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಕೇಳಿ. ದಾಶಿವಾಳ ಅಂತ ಇರ್ತದೆ. ದಾಶಿವಾಳ ಎಲ್ಲರಿಗೂ ಗೊತ್ತು. ಅದರೊಳಗೆ ಕೆಂಪು, ಬಿಳಿ, ಪರ್ಪಲ್ಲು, ಬೇರೆ ಬೇರೆ ಥರದ್ದು. ಈಗ ಸ್ವಲ್ಪ ಕೃಷಿ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಥರದ್ದು ಸಿಗ್ತಾವೆ. ಬಟ್ ಅದು ಯಾವುದೇ ದಾಶಿವಾಳ ಆಗಿರ್ಬೋದು. ಆ ದಾಶಿವಾಳದ ಎಲೆಗಳನ್ನು ತಗೊಳ್ಳಿ, ಒಂದಿಷ್ಟು ಎಲೆಗಳು, ಅದು 8-10 ನಿಮಗೆ ಬೇಕಾದಷ್ಟು, ನಿಮಗೆ ಎಷ್ಟು ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ಅಷ್ಟು ಎಷ್ಟು ಸ್ವಚ್ಛ ತೊಳಿರಿ. ಯಾಕಂದರೆ ಧೂಳು ಕುಂತಿರ್ತೈತೆ ವಾತಾವರಣದ್ದು. ಸ್ವಚ್ಛ ತೊಳೆದಾದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಅದರಲ್ಲಿ ಹೆಚ್ಚು ಸ್ವಲ್ಪ ಅಲ್ಲ, ತುಂಬ ಚೆನ್ನಾಗಿ ಪೇಸ್ಟ್ ಟೈಪ್ ಆಗಬೇಕದು. ಅದನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಒಂದು 2-3 ಚಮಚ ಅಗಸೆ ಪುಡಿ ಹಾಕಿ ಕಳ ಕುದಿಸ್ರಿ. ಅದು ಜೆಲ್ ಟೈಪ್ ಆಗಬೇಕದು. ಆ ಥರ ಕುದಿಸಿ ಅದ್ರ ಪುಡಿ ಕುಡಿಸ್ರಿ. ಆಮೇಲೆ ಸ್ವಲ್ಪ ಮೊಸರು ಕುಡಿಸ್ರಿ. ಸ್ವಲ್ಪ ಮೊಸರು, ಮನೆ ಮೊಸರು ಆಗಿರಬೇಕು, ನಂದಿನಿ ಮೊಸರು ಅದು ಇದು ಬೇಡ. ಯಾಕೆ ಏನು ಹಾಕಿರ್ತಾರೆ ಯಾರಿಗೆ ಗೊತ್ತು. ಸೊ ಸ್ವಲ್ಪ ಮೊಸರು, ದಾಶಿವಾಳದ ಒಂದು ಏನು ಎಲೆಯಿಂದ ತೆಗೆದಂಥ ಒಂದು ಇದು ಲೋಷನ್ನು, ಅದಕ್ಕೆ ಮಿಕ್ಸಿ ಮಾಡಿದ್ದು ಪದಾರ್ಥದೊಳಗೆ ಅಗಸೆಯ ಒಂದು ಕುದಿಸಿದ ನೀರು, ಅಗಸೆಯ ಪುಡಿಯನ್ನು ಕುದಿಸಿದ ನೀರು, ಇಡೀ ಅಗಸೆ ಅಲ್ಲ, ಅಗಸೆಯ ಪುಡಿಯನ್ನು ಕುದಿಸಿದ ನೀರು, ಸರಿಯಾಗಿ ಕೇಳ್ಕೊಳ್ಳಿ. ಅದರೊಳಗೆ ಸ್ವಲ್ಪ ಮೊಸರು, ಅದರೊಳಗೆ ಸ್ವಲ್ಪ ಏನಪ್ಪ ಅಂತಂದರೆ ನಿಮಗೆ ಇದು ಆಗುವಷ್ಟು ಏನು ಕೊಬ್ಬರಿ ಎಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಆನಂತರ ಸ್ವಲ್ಪ ದೈವಿಕ ಚೂರ್ಣ, ಸ್ವಲ್ಪ ಅರ್ಧ ಚಮಚೆ ದೈವಿಕ ಚೂರ್ಣ.
ದೈವಿಕ ಚೂರ್ಣ ಏನು, ಈಗ ನಾ ಈ ದೈವಿಕ ಚೂರ್ಣ ಬಗ್ಗೆ ಹೇಳೋಣ, ನೀವು ಕೇಳ್ತೀರಿ ದೈವಿಕ ಚೂರ್ಣ ಅಂದರೆ ಏನು ಅಂದ್ಕೊಂಡು. ದಯವಿಟ್ಟು ಹಿಂದಿನ ಎಪಿಸೋಡ್ಗಳನ್ನು ನೋಡ್ಕೋರಿ, ಗೊತ್ತಾಗುತ್ತೆ. ಪ್ರತಿ ಕ್ಷಣಕ್ಕೂ ನೀವು ಅದೇ ದೈವಿಕ ಚೂರ್ಣ ಹೇಗೆ ಮಾಡಬೇಕು ಅನ್ನೋದನ್ನ ಕೇಳಿಬಿಡಿ ಪದೇ ಪದೇ. ಸೊ ದಾಶಿವಾಳದ ಒಂದು ರಸ, ಸಿಪ್ಪೆ ತಪ್ಪಳದ ರಸ, ಅದರೊಳಗೆ ಮೊಸರು, ಅದರೊಳಗೆ ಅಗಸೆಯ ಪುಡಿಯನ್ನು ಕುದಿಸಿದ ಜಲ್ಲು, ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ದೈವಿಕ ಚೂರ್ಣ, ಇದನ್ನು ಹಾಕ್ಕೊಂಡು ತಲೆಗೆ ಹಚ್ಚಿರಿ. ತಲೆಗೆ ಹಚ್ಚಿದ ಮೇಲೆ ಸುಮಾರು ಒಂದು 30 ನಿಮಿಷ ಬಿಟ್ಬಿಡಿ. ಸ್ವಲ್ಪ ಅದು ಗಟ್ಟಿ ಆಗ್ತದೆ ಅಥವಾ ಬಿಗದಂಗೆ ಆಗ್ತದೆ. ಆವಾಗ ಯಾವುದಾದ್ರದ್ದು ಕೂಲ್ ಶಾಂಪು, ಅತ್ಯಂತ ಹಾರ್ಡ್ ಇರಬಾರ್ದದು, ಅತ್ಯಂತ ಉದ ಅನ್ನಿಸ್ಬೇಕು ನಿಮಗೆ. ಸ್ಮೆಲ್ಲು ಮತ್ತು ಇದು ನಿತ್ಯ ಬಳಸ್ತಕ್ಕಂಥ ಶಾಂಪು ಹಚ್ಚಿ ಸ್ನಾನ ಮಾಡಿ. ಈ ಥರ ಮಾಡಿ ತುಂಬ ಚೆನ್ನಾಗಿರ್ತದೆ. ಇನ್ನು ಎರಡನೇ ತಂತ್ರ, ಇದು ಭಾಳ ಅಗದಿ ಪ್ರೂವ್ಡ್ ಚಿಕಿತ್ಸೆ ಇದು. ಎರಡನೇ ತಂತ್ರ ಏನಪ್ಪ ಅಂದರೆ, ನೀವು ಕೂದಲು ಉದುರಕ್ಕೆ ಮೂಲ ಕಾರಣ ಸಲ್ಫರ್ ಕಮ್ಮಿ ಆಗಿದ್ದರಿಂದ. ಈ ಸಲ್ಫರು ಗಂಧಕ ಅಂತ ನಾವು, ಈ ಗಂಧಕ ಈರುಳ್ಳಿ ಒಳಗದೆ. ಈರುಳ್ಳಿ ಕೆಂಪು, ಅದು ವಿಶೇಷವಾಗಿ ಕೆಂಪು ಈರುಳ್ಳಿಯನ್ನು ಒಂದು 2 ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿ ಅದನ್ನು ಜಜ್ಜಿ ಸರಿಯಾಗಿ ಜಜ್ಜಿ ಅದನ್ನು ವಸ್ತ್ರಗಾಳಿತ ಚೂರ್ಣ ಮಾಡ್ತಲ್ಲ, ಆ ಥರ ಒಂದು ದೋತರದ ಅರಿವಿಯೊಳಗೆ, ಅತ್ಯಂತ ತೆಳುವಾದ ಅರಿವಿಯೊಳಗೆ ಅದನ್ನು ಹಾಕಿ ಅದರ ರಸ ತೆಗೀರಿ. ಕೆಂಪು ಈರುಳ್ಳಿಯ ರಸ, ಹೌದಾ? ಕೆಂಪು ಈರುಳ್ಳಿಯ ರಸದೊಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ಕಾಲ್ಪಿಗೆ ಹಚ್ಚಬೇಕು. ನಾನು ಮೊದಲು ಹೇಳಿದಂಥ ತಂತ್ರ ಆಗಿರ್ಬೋದು, ಇದು ಎರಡನೇದಾಗಬೇಕು. ನೀವು ನನಗೆ ಬೋಳ್ತಲೆ ಆಗಿದೆ ಈಗ, ಹೌದಾ? ಈಗ ಇದು ಹಚ್ಚಬೇಕು. ಹಚ್ಚಿ ತಿಕ್ಕಬೇಕು. ಅದಕ್ಕೆ ನೀವು ಎಲ್ಲರೂ ಏನು ತಪ್ಪು ಮಾಡ್ತೀರಿ ಅದು ವಿಶೇಷವಾಗಿ ಅಂದರೆ, ಕೂದಲಕ್ಕೆ ಹಚ್ತೀರಿ ನೀವು. ಕೂದಲಕ್ಕೆ ಹಚ್ಚಿದ್ರೆ ಅದು ಎದಕ್ಕೆ ಬರುತ್ತೆ? ಕೂದಲನ್ನು ಬೆಳೆಸ್ತಕ್ಕಂಥ ಚರ್ಮ, ಈ ಚರ್ಮದ ಸ್ಕಾಲ್ಪ್ ಅಂತೀವಿ ನಾವು. ಇದಕ್ಕೆ ಹಚ್ಚಿ ತಿಕ್ಕಬೇಕು ಅದನ್ನು. ಇದನ್ನು ಹಚ್ಚಿ ತಿಕ್ಕ್ರಿ. ಒಂದು ಸುಮಾರು 46 ವಾರ, ಅದನ್ನಾಗಲಿ ಇದನ್ನಾಗಲಿ 6 ವಾರ ಮಾಡಿದ್ರೆ ನಿಮಗೆ ಸಂತೋಷಭರಿತವಾದಂಥ ಒಂದು ಅದ್ಭುತವಾದ ರಿಸಲ್ಟ್ ಖಂಡಿತ ಸಿಗುತ್ತೆ. ಸೊ ಅತ್ಯಂತ ಕೆಲವೊಂದು ಕೇಳ್ತಾರೆ, ಅತ್ಯಂತ ಫಾಸ್ಟ್ ರಿಸಲ್ಟ್ ಬೇಕಲ್ಲ ಅಂತ ತಿಳ್ಕೊಂಡು, ನಿಖರವಾದ ರಿಸಲ್ಟ್ ಕೊಡ್ತಕ್ಕಂಥ ಒಂದು ಇನ್ನೊಂದು ತಂತ್ರ ಇದೆ. ಅದು ಎಲ್ಲ ಫಾರ್ಮಸಿಗಳು ಸಿಗುತ್ತೆ. ಯಾವುದಂದ್ರೆ ಮಿನಾಕ್ಸಿಡಿಲ್ ಅಂತ ತಿಳ್ಕೊಂಡು, MINOXIDIL, ಮಿನಾಕ್ಸಿಡಿಲ್ ಲೋಷನ್. ಅದು ಔಷಧಿ, ಎಣ್ಣೆ ಅಲ್ಲ. ಇದಕ್ಕೆ ಅನೇಕ ಸೈಡ್ ಎಫೆಕ್ಟ್ಗಳಿದಾವೆ, ಆದರೆ ರಿಸಲ್ಟ್ ಮಾತ್ರ ನೀವು ಹುರ್ರೋ ಅಂತೀರಿ ನೀವು, ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡ್ತದೆ. 1.5 ತಿಂಗಳದೊಳಗೆ ನಿಮಗೆ ಕೂದಲು ಬಂದೇ ಬರ್ತದೆ, ಗ್ಯಾರಂಟಿ ಅದು. ಬಟ್ ಇದರ ಸೈಡ್ ಎಫೆಕ್ಟ್ ಏನಪ್ಪ ಅಂದ್ರೆ, ಅದು ಒಂದನ್ನೇ ಹಚ್ಚಿದ್ರಪ್ಪ ಅಂತಂದ್ರೆ ನಿಮಗೆ ಕೂದಲು ಬರ್ತಾವೆ, ಸೊಂಪಾಗಿ ಬರ್ತಾವೆ, ಆದರೆ ತಲೆನೋವು ಬರ್ತದೆ ಸ್ವಲ್ಪ. ಆನಂತರ ತುರಿಕೆ ಆಗುತ್ತೆ, ಇಚ್ಚಿಂಗ್, ಭಾಳ ಕೆರ್ಸ್ಕೋಬೇಕನ್ಸುತ್ತೆ, ಇಚ್ಚಿಂಗ್ ಆಗುತ್ತೆ. ಆನಂತರ ಸ್ವಲ್ಪ ದಿವಸ ಮಾಡಿ ಬಿಟ್ಟಿರಪ್ಪ ಅಂದ್ರೆ ಮತ್ತೆ ಬಂದಂಥ ಕೂದಲು ಮತ್ತೆ ಹೋಗ್ಬಿಡ್ತಾವೆ. ಇದು ಒಂದು ಸೈಡ್ ಎಫೆಕ್ಟ್ ಬಿಟ್ಟರೆ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡ್ತಕ್ಕಂಥದ್ದು ಯಾವುದಿದ್ರೆ ಮಿನಾಕ್ಸಿಡಿಲ್ ಅಂತ ತಿಳ್ಕೊಂಡು. ಇದನ್ನು ಹೆಣ್ಮಕ್ಳಾದರೆ 5 ನಂಬರದ್ದು, 5 ml ನಂಬರ್ದು. ಆನಂತರ ಗಂಡ್ಮಕ್ಳಾದರೆ 10 ಮಟ್ಟ, 2.5, 5 ಹೀಗೆ. ಸೊ ಇದನ್ನು ನೀವು ಬಳಸ್ಬೋದಾಗಿದೆ. ML ಅನ್ನೋದು ಪರ್ಸೆಂಟೇಜ್ ಅಂತೀವಿ ನಾವು. ಅದ್ರದ್ದು ಏನೋ ದ್ರವದ ಪರ್ಸೆಂಟೇಜ್ ಏನಪ್ಪ ಅಂತಂದ್ರೆ 1.5, 2.5, 5 ಹೀಗೆ ಪರ್ಸೆಂಟೇಜ್ ಮ್ಯಾಗ ಹೋಗುತ್ತೆ. ಇವು ಹೆಣ್ಮಕ್ಳಿಗೆ 5% ಇರ್ತಕ್ಕಂಥ ಮಿನಾಕ್ಸಿಡಿಲ್ ಲೋಷನನ್ನು ಹಚ್ಕೊಂಡ್ರೆ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ಬಟ್ ಇದನ್ನು ಸೈಡ್ ಎಫೆಕ್ಟ್ ಅದು ಇದ್ದ ಕಾರಣ ಮತ್ತು ಎಷ್ಟು ದಿವಸ ಹಚ್ಕೋಬೇಕು ಏನಂತಪ್ಪ ಅಂದ್ರೆ ಒಬ್ಬ ವೈದ್ಯಕೀಯ ಶಿಫಾರಸಿನ ಮೇಲೆ. ನನಗೂ ಕೂಡ ಕೇಳಬಹುದು, ಬಟ್ ಎಲ್ಲವನ್ನು ನನಗೆ ಕೇಳೋದಕ್ಕೆ ನಾನು ಕಾಂಟ್ರಾಕ್ಟ್ ತೊಗೊಂಡಿಲ್ಲ. ಬಟ್ ಇದಕ್ಕಿಂತ ಹೆಚ್ಚಿಗೆಪ್ಪ ಅಂತಂದ್ರೆ ಇದಕ್ಕೆ ಭಾಳ ಪರ್ಟಿಕ್ಯುಲರ್ 100% ರಿಸಲ್ಟ್ ಅದ, ಕ್ವಿಕ್ ಬರ್ತದೆ. ಆದರೆ ಸ್ವಲ್ಪ ಸೈಡ್ ಎಫೆಕ್ಟ್ ಇರೋದ್ರಿಂದ ನಾನು ಹೇಳಿದ ಮೊದಲ 2 ಮಾಡಿದರೆ ಅತಿ ಉತ್ತಮ. ಮತ್ತು ಹೆಚ್ಚು ಬೇಗ ರಿಸಲ್ಟ್ ಸಿಗಬೇಕಪ್ಪ ಅಂದ್ರೆ ನೀವು ಇದನ್ನು ಮಾಡ್ಬೋದು. ಸೊ ನಿಮಗೆ 3 ವಿಧಾನಗಳನ್ನು, 3 ಚಿಕಿತ್ಸಾ ತಂತ್ರಗಳನ್ನು ಸೊಂಪಾಗಿ ಕೂದಲು ಬರಲಿಕ್ಕೆ
ಉದುರಿ ಹೋದ ಕೂದಲು ಬರಲಿಕ್ಕೆ ಹೇಳಿದ್ದೀನಿ. ನೀವು ಇದನ್ನು ಯಾವ ಥರ ಬಳಸ್ಕೊತೀರೋ ಹೇಳಿ. ಪದೇ ಪದೇ ನನಗೆ ಪ್ರಶ್ನೆಯನ್ನು ಹಾಕಬೇಡಿ. ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ನನಗೆ ಸಮಯ ಇರುವುದಿಲ್ಲ. ಸೊ ಈ ಒಬ್ಬ ಹೆಣ್ಮಗಳು ತನ್ನ ಮಗಳ ಸಲುವಾಗಿ ಕೇಳಿದ್ದಕ್ಕೆ ಒಂದು 15-20 ಸಾರಿ ಕೇಳಿಲ್ಲ. ಅದಕ್ಕೆ ಅವಳಿಗೆ ಹೇಳೋಕ್ಕಿಂತ ನಿಮ್ಮೆಲ್ಲರಿಗೂ ಅನುಕೂಲವಾಗುತ್ತೆ ಅಂತ ತಿಳ್ಕೊಂಡು ಈ ಎಪಿಸೋಡ್ ಮೂಲಕ ಅವಳಿಗೆ ಬಂತು. ಮತ್ತು ಇಂಥದೇ ಸಮಸ್ಯೆಗಳಂದರೆ ನಿಮಗಾಯ್ತು, ನಿಮ್ಮ ಮಕ್ಕಳಿಗಾಯ್ತು. ಸೊ ಇತ್ತಪ್ಪ ಅಂತಂದ್ರೆ ಇದನ್ನು ನೋಡಿ ಅದನ್ನು ಬಳಸಬಹುದಾಗಿದೆ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ನಾನು ಪದೇ ಪದೇ ಹೇಳ್ತೀನಿ, ತಂತ್ರೋಪಾಯ ಮಾಡೋ ಮುಂದೆ ಇದು 10% ಸಿಗುತ್ತೆ, 30% ಸಿಗುತ್ತೆ ಅಂತ ತಿಳ್ಕೊಂಡು ಇದು 80% ಮಟ್ಟ ರಿಸಲ್ಟ್ ಸಿಗುತ್ತೆ. ಈ ತಂತ್ರವನ್ನು ಮಾಡಿ ದಾಸಿವಾಳದ ಇದನ್ನು ರಸವನ್ನು ತಕ್ಕೊಂಡು ದ್ರವವನ್ನು ತಕ್ಕೊಂಡು ಅದ್ರ ಕೂಡ ಅವೇನು ಮೊಸರು ಅಗಸೆ ನೀರು ಕುಡಿಸ್ಕೊಂಡು ಮಾಡಿದರೆ ಅದು ಒಂದು. ಎರಡನೇದು ಕೆಂಪು ಈರುಳ್ಳಿ ಕೂಡ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಅದು ಸ್ಕಾಲ್ಪ್ಗೆ ಹಚ್ಕೊಳ್ಳೋದು. ಮೂರನೇದು ಮೆನಾಕ್ಸಿಡಿಲ್ ಲೋಷನನ್ನು ಹಚ್ಕೊಳ್ಳೋದು. 3 ನಿಮಗೆ ನಾ ಹೇಳ್ತೀನಲ್ಲ, ಅತ್ಯಂತ ಸಾರ್ಥಕ ಆಗತ್ತೆ. ಇದನ್ನು ಕೇಳಿ ನೀವು ಮಾಡಿರಪ್ಪ ಅಂದ್ರೆ ಖಂಡಿತವಾಗಿ ಉದುರಿ ಹೋದ ಕೂದಲು ವಾಪಸ್ ಬರ್ತಾವೆ, ಕೂದಲು ಸೊಂಪಾಗಿ ಬೆಳೀತದೆ, ಖುಷಿ ಆಗ್ತದೆ, ಗ್ಯಾರಂಟಿ. ಸೊ ಹಚ್ಕೊಂಡು ನೋಡ್ಕೊಳ್ಳಿ. ಬಟ್ ಮಿನಾಕ್ಸಿಡಿಲ್ ಲೋಷನ್ ಬಳಸಬೇಕಾದಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಒಂದು ಬ್ಯಾಂಡ್ ಕಟ್ಕೋರಿ, ಕೆಳಗೆ ಹಿಡಿಬಾರ್ದು, ಕಣ್ಣಾಗ ಹೋಗಬಾರ್ದು. ಈ ಥರದ ಎಚ್ಚರಿಕೆಯನ್ನು ನೀವು ಪಡ್ಕೋಬೇಕಾಗತ್ತೆ. ಸೊ ಹೆಚ್ಚಾಗಿ ಅಲೋಪತಿ ವೈದ್ಯರನ್ನು ಯಾರು ಹೇರ್ ಇದು ಇರ್ತಾರಲ್ಲ, ಎಕ್ಸ್ಪರ್ಟ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಅದ್ರಾಗ ನಾನು ಇದನ್ನು ಬರೀ ಹೇಳಿದ್ದೀನಿ, ಅವ್ರಿಗೆ ಮಾಡಿಸಿದ್ದೀನಿ, ಬಟ್ ಅದ್ರಾಗ ಅಷ್ಟೇ ಎಕ್ಸ್ಪರ್ಟ್ ಅಲ್ಲ. ಬಟ್ ಇದ್ರಾಗ ಏನದಲ್ಲ, ಆಯುರ್ವೇದ, ಗೃಹೌಷಧಿ, ವನೌಷಧಿ, ಬ್ಯಾಚ್ ಫ್ಲವರು, ಹೋಮಿಯೋಪತಿ ಒಳಗೆ ನಾನು ಅತ್ಯಂತ ಎಕ್ಸ್ಪರ್ಟ್ ಅದೇನೆ. ಬೇಕಾದ ಸಮಸ್ಯೆ ತೊಗೊಂಬರ್ರಿ, ನಾನು ಹೇಳ್ತಕ್ಕಂಥ ಸಾಮರ್ಥ್ಯ. ಯಾಕಂದರೆ ಸುಮಾರು 48 ವರ್ಷ ನಾನು ಇದನ್ನೇ ಮಾಡಿದ್ದೀನಿ. 48 ವರ್ಷ ಅನುಭವದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡಿರಿ, ನೋಡಿರಿ, ಖುಷಿ ಪಡ್ರಿ. ಈ ಖುಷಿ ಪಟ್ಟಾಗ ನಾನು ಕೂಡ ಹಂಚಿಕೊಳ್ಳಿ. ಶ್ರೀ ಗುರುದೇವ್.